ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 20, 2026ರಂದು ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಆಶ್ರಯದಲ್ಲಿ ಜುಲೈ 22ರಿಂದ ಆಗಸ್ಟ್ 2ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಮಹಾರಾಣಿ ಟ್ರೋಫಿ 2026 ಮಹಿಳಾ ಟಿ20 ಕ್ರಿಕೆಟ್ ಟೂರ್ನಿಗೆ ಮೈಸೂರು ವಾರಿಯರ್ಸ್ ಫ್ರಾಂಚೈಸಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಸೋಮವಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅರ್ಜುನ್ ರಂಗ, ದೀಪಿಕಾ, ಟಿಎಸ್ ರವೀಂದ್ರ, ಜಾಹ್ನವಿ ಕ್ಯಾಪ್ಟನ್ ಆಗಿ ಶೋಭಾ ಸತೀಶ್ ಆಯ್ಕೆಯಾಗಿದ್ದಾರೆ ಹಾಗೂ ತಂಡದ ಆಟಗಾರರು ಉಪಸ್ಥಿತರಿದ್ದರು. ಲಾಸ್ಟ್ ಸೀಸನ್ ಫೈನಲಿಸ್ಟ್, ಈ ಬಾರಿ ಚಾಂಪಿಯನ್ ಆಗಿದ್ದಕ್ಕೆ ಯಾವ ತರ ಪ್ರಯತ್ನ ಮಾಡ್ತಿದ್ದಾರೆ, ಯಾವ ರೀತಿ ತಯಾರಿ ಆಗಿದೆ ಆಲ್ರೆಡಿ? ಅಫ್ಕೋರ್ಸ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ. ಇವಾಗ ಒಂದು 4-5 ದಿವಸ ಏನು ಪ್ರಿಪ್ರೇಷನ್ ಕ್ಯಾಂಪ್ ಇತ್ತು ನಮಗೆ. ಸೊ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಸರ್, ನಾನು ಇಂಟರ್ವ್ಯೂನ ನೋಡ್ಕೊಂಡು ಮಾತಾಡ್ತೀನಿ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ. ಪ್ರಿಪ್ರೇಷನ್ ಎಫರ್ಟ್ ಮಾತ್ರ ನಮ್ಮ ಕೈಲಿರುತ್ತೆ. ರಿಸಲ್ಟ್ಸ್ ಈಸ್ ಆಲ್ವೇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಬಟ್ ವಿಲ್ ಆರ್ ಪುಟ್ ಇನ್ ದ 100% ಟು ಗೆಟ್ ದ ರಿಸಲ್ಟ್ ಆಸ್ ವೆಲ್. ಸೊ ಚಾಂಪಿಯನ್ಸ್ ಆಗೋಕ್ಕೆ ಎಲ್ಲ ಥರ ಪ್ರಯತ್ನನೂ ಈ ಸರಿ ಮಾಡ್ತೀವಿ ನಾವು. ಈಗಿಂತ ನಡೀತಾ ಇರೋದು ಫ್ಲಡ್ ಲೈಟ್ಸ್, ಇದರಲ್ಲಿ ಅಂಡರಲ್ಲಿ ಆಡ್ತಿದ್ರು ಚಿನ್ನಸ್ವಾಮಿಲಿ, ಹೊಸ ಅನುಭವ ಆ್ಯಂಡ್ ಹೊಸ ಟೀಮ್ ಇದಾಗಿದೆ. ಸೊ ಈ ಸೀಸನ್ ಹೇಗಿರ್ಬೋದು, ನಿಮ್ಮ ಒಂದು ನಾಯಕತ್ವದಲ್ಲಿ ಹೇಗೆ ಕಾಣಿಸ್ತಾ ಇದೆ? ನಾವು 8 ಜನ ಲಾಸ್ಟ್ ಇಯರ್ ಇದ್ದವರೆ ಈ ವರ್ಷ ಇದ್ದೀವಿ. ಸೊ ದ ಕೋರ್ ರಿಮೈನ್ಸ್ ದ ಸೇಮ್. ಯಂಗ್ಸ್ಟರ್ಸ್ ಬಂದಿರೋರೆಲ್ಲ ತುಂಬ ಎಕ್ಸೈಟಿಂಗ್ ಆಗಿದ್ದಾರೆ ಆ್ಯಂಡ್ ವೆರಿ ಎಕ್ಸ್ಪ್ಲೋಸಿವ್ ಯಂಗ್ಸ್ಟರ್ಸ್. ಅಫ್ಕೋರ್ಸ್ ಕ್ವಶನೇ ಮಾಡ್ತದೆ ನನಗೆ. ಚಿನ್ನಸ್ವಾಮಿಯಲ್ಲಿ ಆಡ್ತಾ ಇದ್ದೀರಾ? ಆಫ್ಕೋರ್ಸ್ ಯಂಗ್ಸ್ಟರ್ಸ್ಗೆಲ್ಲ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಜರ್ ಫ್ಲಡ್ ಲೈಟ್ಸಲ್ಲಿ ಆಡೋದಕ್ಕೆ. ಆ್ಯಂಡ್ ಆಫ್ಕೋರ್ಸ್ ಮುಂದೆ WPL ಆಗಿರ್ಬೋದು ಅಥವಾ ಮುಂದೆ ಸ್ಟೇಟ್ ಮ್ಯಾಚಲ್ಲಿ ಆಗಿರ್ಬೋದು, ಫ್ಲಡ್ ಲೈಟ್ಸಲ್ಲಿ ಆಡೋದಕ್ಕೆ ಎಲ್ಲ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವುಮೆನ್ ಟೀಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರೋದು ಮಹಾರಾಣಿ ಟ್ರೋಫಿ. ಸೊ ಇದ್ರ ಬಗ್ಗೆ ನೀವು ಓವರ್ ಆಲ್ ಆಗಿ ಏನು ಹೇಳೋಕ್ಕೆ? ಅದೇ ಅಗೇನ್ KCAಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು, ಈ ಥರ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಮಗೆ. ಆ್ಯಂಡ್ ಐ ಥಿಂಕ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ದ ಟೂರ್ನಮೆಂಟ್ ಆಸ್ ವೆಲ್, ಜಸ್ಟ್ ಬಿಫೋರ್ ದ ಸೀಸನ್. ಸೊ ನಮಗೂ ಪ್ರಿಪ್ರೇಷನ್ ಎಲ್ಲ ಇನ್ನೂ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿಂದ ಪರ್ಫಾರ್ಮ್ ಮಾಡಿದವರು ಸೆಲೆಕ್ಟರ್ಸ್ಗಳಿಗೂ ಕಾಣಿಸ್ಕೊತಾರೆ. ಸೊ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ KCA ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಲಾಸ್ಟ್ ಕ್ವಶನ್, ನಿಮ್ಮ ಕೋಚು ಆಮೇಲೆ ಓನರ್ ಅರ್ಜುನ್ ಸರ್ ಬಗ್ಗೆ ಏನು ಹೇಳೋಕ್ಕೆ? ಸರ್, ಆಬ್ವಿಯಸ್ಲಿ ಸರ್, ಅರ್ಜುನ್ ರಂಗ ಸರ್ ಬಗ್ಗೆ ಏನು ಹೇಳೋದು ಅಂದರೆ, ಈಸ್ ಗಿವನ್ ಅಸ್ ಆಲ್ ಫ್ರೀಡಮ್ ಟು ಜಸ್ಟ್ ಎಕ್ಸ್ಪ್ರೆಸ್ ಅವರ್ ಸೆಲ್ಫ್ಸ್. ನಮಗೆ ಏನು ಕೇಳಿದ್ರು ಎಲ್ಲ ಫೆಸಿಲಿಟೀಸು ನಿಮಿಷದಲ್ಲೇ ಇರುತ್ತೆ ನಮಗೆ. ಸೊ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಬ್ಯಾಕಿಂಗ್ ಅಷ್ಟೇ, ನಮಗೆ ತುಂಬ ಚೆನ್ನಾಗಿ ಬ್ಯಾಕ್ ಮಾಡ್ತಾರೆ. ಅಫ್ಕೋರ್ಸ್ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ ವಿ ಕ್ಯಾನ್ ಬಿ ಇನ್. ಸೊ ವೆರಿ ಹ್ಯಾಪಿ ಆ್ಯಂಡ್ ಇಟ್ಸ್ ಅ ಪ್ರೌಡ್ ಫೀಲಿಂಗ್ ಆಸ್ ವೆಲ್ ಟು ರೆಪ್ರೆಸೆಂಟ್ ಮೈಸೂರು ವಾರಿಯರ್ಸ್. ಸೊ ಅವ್ರಿಗೂ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಕರುಣಾ ಮ್ಯಾಮ್, ಆಬ್ವಿಯಸ್ಲಿ ಸ್ಟೇಟ್ ಅಂಡರಲ್ಲಿ ಆಡಿದ್ದೀವಿ ನಾವು. ಸೊ obviously she has been a very great player herself, so she understands the game really well. And ನಮ್ಮಿಬ್ರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ನಾವು ಲಾಸ್ಟ್ ಇಯರ್ ಕೂಡ. ಸೊ ಈ ವರ್ಷನೂ ಕಂಟಿನ್ಯೂ ಮಾಡ್ತೀವಿ. What is the composition of the team? Composition of team? ಸರ್, ಎಲ್ಲ ಪ್ಲೇಯರ್ಸ್ ಇದ್ದಾರೆ. ಮಿಕ್ಸ್ ಲೆಗ್ ಸ್ಪಿನ್ನರ್ಸ್, ಆಫ್ ಸ್ಪಿನ್ನರ್ಸ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್, ಎಲ್ಲರೂ ಇದೆ. ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಇದೆ. ನೋಡಿದಾಗ ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲ ಚೆನ್ನಾಗೇ ಇದ್ದೀವಿ. ಅಂದರೆ ಒಳ್ಳೆ ಪ್ರಿಪ್ರೇಷನ್ಸ್ ಇದೆ. ಆ್ಯಂಡ್ ಕೋಚ್ ಆಗಲಿ, ಟ್ರೈನರ್ ಆಗಲಿ, ಫಿಸಿಯೋ ಆಗಲಿ ಆನ್ ಮಾರ್ಕ್ ಇದ್ದಾರೆ. ಅಂದರೆ ನಮ್ಗೆ ಏನೇ ಬೇಕಂದ್ರೆ ಎಲ್ಲ ಪ್ರಿಪೇರ್ಡ್ ಆಗಿ ಇಟ್ಟಿರ್ತಾರೆ. ಆ್ಯಂಡ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ಕಂಪ್ಲೀಟ್ಲಿ ಟ್ಯಾಕ್ಟಿಕಲ್ ಆಗಿ ಸ್ಮಾರ್ಟ್ ಮೂವ್ಸ್ ಮಾಡ್ತಾ ಇದ್ದೀವಿ. 4 days ಬಿಕಾಸ್ ಇಟ್ಸ್ ಅ ಶಾರ್ಟ್ ಸ್ಪ್ಯಾನ್ ಏನಿತ್ತಲ್ಲ, ವಿ ಹ್ಯಾವ್ ಟು ಕಂಪ್ಲೀಟ್ಲಿ ವರ್ಕ್ ಆನ್ ಅ ಸ್ಮಾರ್ಟ್ ಬೇಸಸಲ್ಲಿ. ಸೊ ಯಾರ್ಯಾರ ರೋಲ್ಸ್ ಏನೇನಿದೆ ಅವರ ಕ್ಲಾರಿಟಿ ಕೊಟ್ಟಿದ್ದಾರೆ ಆಲ್ರೆಡಿ ಮ್ಯಾನೇಜ್ಮೆಂಟ್ ಕಡೆಯಿಂದ. ಸೊ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ಆಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮೈಸೂರು ವಾರಿಯರ್ಸ್ಗೆ ಖಂಡಿತ ಒಂಥರ ಪ್ರಿವಿಲೇಜ್ಡು, ಒಂದು ಪ್ರೌಡ್ ಫೀಲು. ಆ್ಯಂಡ್ 2ನೇ ಸಲ ಬರೀ ಆಡ್ತಾ ಇದ್ದೀನಿ, ನಂಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸ್ ಈ ಮಹಾರಾಣಿ ಟ್ರೋಫೀಸಲ್ಲಿ. ಸೊ ಆ್ಯಂಡ್ ಆ ಥರ ಬಂದಾಗ ಯಾಕೆ ಬೆಸ್ಟ್ ಅಂದರೆ, ಯಾಕಂದರೆ ನಮ್ಗೆ ಯಾವುದ್ರಲ್ಲೂ ಏನು ಕೊಡ್ತಾನೆ ಇಲ್ಲ. ನಮ್ಗೆ ಏನು ಬೇಕೋ ಅದು ಆಲ್ವೇಸ್ ಅಲ್ಲಿ ರೆಡಿಯಾಗಿರುತ್ತೆ. ಸೊ ಯಾವುದಕ್ಕೂ ನಮಗೆ ಓಕೆ ಇದಿಲ್ಲ ಅನ್ನಂಗೆ ಇಲ್ಲ. ಎನಿಥಿಂಗ್ ಲೈಕ್ ವೆನ್ ಇಟ್ ಕಮ್ಸ್ ಟು ಗೇರ್ಸ್ ಆಗಿರಲಿ, ನಮ್ಮ ಏನೇ ಆಗಿರಲಿ, ಎವ್ರಿಥಿಂಗ್ ಇಸ್ ಆನ್ ಪಾಯಿಂಟ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಪ್ರಿಯಾ. ನಾನು 8ನೇ ತರಗತಿಯಲ್ಲಿ ಕಸ್ತೂರಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕೇಳ್ಬರಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಗೆ 2024-2025ನೇ ಸಾಲಿನಲ್ಲಿ ಕ್ರೀಡಾ ಸಾಮಗ್ರಿಗಳಾದ ಬ್ಯಾಂಡ್ ಸೆಟ್ ಮತ್ತು ಕ್ರೀಡಾ ಸಮವಸ್ತ್ರವನ್ನು ಖರೀದಿ ಮಾಡಲು ಹಣ ನೀಡಿದ ರಂಗರಾವ್ ಸನ್ಸ್ ಮತ್ತು ಸೈಕಲ್ ಪವರ್ ಅಗರಬತ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೈಸೂರು ವಾರಿಯರ್ಸ್
ಸಂತೋಷ ನೀಡಿ ಹೆಣ್ಣು ಮಕ್ಕಳಿಗೆ ಕ್ರೀಡಾ ಪ್ರೋತ್ಸಾಹ ನೀಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಾಗಲು ಸಹಕರಿಸುವುದಕ್ಕೂ ಕೂಡ ಧನ್ಯವಾದಗಳು. ಆಯ್ಕೆ ಆಗಿರತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಭಾನ್ವಿತ ಆಟಗಾರರ ಪರಿಚಯ, ಅಂತೆಯೇ ಮೈಸೂರಿನ ಕ್ಯಾಚ್ಮೆಂಟ್ ಏರಿಯಾ, ಮೈಸೂರಿನ ಕ್ಯಾಚ್ಮೆಂಟ್ ಅಂದರೆ ಮೈಸೂರು, ಮಂಗಳೂರು, ಶಿವಮೊಗ್ಗ, ಹಾಸನ, ಚಾಮರಾಜನಗರ, ಮಂಡ್ಯ ಈ ಎಲ್ಲ ಜಿಲ್ಲೆಗಳ ಆಟಗಾರರ ಒಂದು ಸಮೂಹವನ್ನ ಮೈಸೂರು ವಾರಿಯರ್ಸ್ ಕಟ್ಟಿದೆ. ಇದರ ಪರಿಚಯ ಕಾರ್ಯಕ್ರಮ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದು. ಮೈಸೂರು ವಾರಿಯರ್ಸ್ ಟೀಮ್ಗೆ ಅದು ಎಸ್ಪೆಷಲಿ ಇನಾಗ್ರೇಷನ್ಗೆ ಕರೆದಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ಫಸ್ಟು ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು ರಂಗರಾಜ್ ಸ್ಕೂಲಿಂದನೇ. ಸೊ ಈ ಏನು ಇಂಡಿಯನ್ ಟೀಮ್ ಬ್ಲೈಂಡ್ ಕ್ರಿಕೆಟ್ ವುಮೆನ್ಸ್ ಟೀಮ್ಗೆ ಕ್ಯಾಪ್ಟನ್ ಆಗಿರೋದು ಅದು ರಂಗರಾಜ್ ಸ್ಕೂಲು ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದಕ್ಕೆ ಸಾಧ್ಯ ಆಯಿತು. ಅಲ್ಲಿ ತುಂಬ ವೀಕಾಗಿದ್ದೆ. ಸೊ ನನಗಾಗಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಸೊ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಗುರು ಸರ್ ಆಗಿರ್ಬೋದು ಯಾವಾಗಲೂ ಎನ್ಕರೇಜ್ ಮಾಡ್ತಾ ಇದ್ರು ನನಗೆ, ಇಲ್ಲ ನಿನ್ನ ಸಾಮರ್ಥ್ಯ ಇದೆಯಾ, ನೀನು ಆಡ್ತೀಯಾ, ಏನಾದರೂ ಒಂದು ಸಾಧನೆ ಮಾಡ್ತೀಯ ಅಂತ. ಸೊ ಆ ಒಂದು ಮಾತುಗಳು ನನಗೆ ಈ ಒಂದು ಮಟ್ಟದ ಥರದ ತಗೊಬಂದಿದೆ. ಕಸ್ತೂರಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆಯನ್ನು ಅಂದರೆ ನಮ್ಮದು ವಸತಿ ಶಾಲೆ ಆಗಿರೋದ್ರಿಂದ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಸಹಕಾರ ನೀಡಬೇಕು ಅಂತ ಹೇಳಿ ರಂಗರಾವಣ್ ಸನ್ಸ್ ಮತ್ತು ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೆ ಮೈಸೂರು ವಾರಿಯರ್ಸ್ ಮಹಾರಾಣಿ ಕಪ್ಗೂ ಕೂಡ ನಮ್ಮನ್ನ ಕಾಸ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಸಂತೋಷ ಆಗ್ತಾ ಇದೆ. ಇದು ಹಲವು ವರ್ಷಗಳಿಂದ ಒಂದು ರಿಕರೆಂಟ್ ಬೇಸಿಸ್ನಲ್ಲಿ ಒಂದು ಪಾಸಿಟಿವ್ ಆಗಿ NR ಗ್ರೂಪ್ನವರು ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್. ಫಾರ್ಮಲ್ ಆಗಿ ಈ ಒಂದು ಕ್ರಿಕೆಟಿಂಗ್ ಆ್ಯಕ್ಟಿವಿಟೀಸು ಶುರುವಾಗಿ ಒಂದು ಪಾಸಿಬಿಲಿ 11-12 ವರ್ಷ ಇರ್ಬೋದು. ಅವಾಗಿಂದ ಫಾರ್ಮಲ್ ಆಗಿ ನಮ್ಮನ್ನ ಒಂದು ಕಾಸ್ ಪಾರ್ಟ್ನರ್ಸ್ ಅಂತ ತಗೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಫೀಲ್ಡ್ನಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ರೆಕಗ್ನೈಸ್ ಮಾಡಿ ಒಂದು ಸಪೋರ್ಟ್ ಮಾಡಬೇಕು ಅದನ್ನು ಅಂತ. ಮುಖ್ಯವಾಗಿ ಏನು ಕೆಲಸ ನಡೀತಾ ಇದೆ ಅಂತಂದರೆ, ನಾವು ಸಾಮಾನ್ಯವಾಗಿ ಇದೊಂದು ಸೈಲೆಂಟಾಗಿ ಒಂದು 20 ಇಯರ್ಸಿಂದ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ. ನಮ್ಮ ಸಂಸ್ಥೆಯ ಮೂಲಕ ಈ ರೂರಲ್ ಲೊಕೇಶನ್ಸ್ ಮೈಸೂರು, ಮಂಡ್ಯ, ಚಾಮರಾಜನಗರ, ಮೇ ಬಿ ಬಾರ್ಡರಿಂಗ್ ಹಾಸನ್, ಬಾರ್ಡರಿಂಗ್ ಕೊಡಗು ಈ ಏರಿಯಾಗಳಲ್ಲಿ ರೂರಲ್ ಸ್ಕೂಲ್ಸ್ನಲ್ಲಿ ಸಾಧಾರಣವಾಗಿ ಒಂದು ಸ್ವಲ್ಪ ಕಡಿಮೆಯ ಒಂದು ಶಕ್ತಿ ಉಳ್ಳಂಥ ಪೇರೆಂಟ್ಸು ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಗಳಿಗೆ ಹಾಕಿರಬಹುದು ಅಂತಕ್ಕಂಥ ಉದ್ದೇಶದಿಂದ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ದೃಷ್ಟಿ ತಪಾಸಣೆ ಮಾಡ್ತಕ್ಕಂಥದ್ದು ಮತ್ತು ದೃಷ್ಟಿ ದೋಷ ಇದ್ದವರಿಗೆ ಅಲ್ಲೇ ನಾವು ಅನುಕೂಲ ಮಾಡ್ತಕ್ಕಂಥ ಒಂದು ಸಂದರ್ಭ. ಅಂದರೆ ಒಂದು 100ರಲ್ಲಿ ಒಂದು 3-4 ಜನ ಮಕ್ಕಳಿಗೆ ದೃಷ್ಟಿ ದೋಷಗಳಿರ್ಬೋದು, ಸಿಂಪಲ್ ಆಗಿರ್ತಕ್ಕಂಥದ್ದು, ಒಂದು ಕರ್ನಾಟಕದಲ್ಲೇ ನಿವಾರಣೆ ಮಾಡ್ತಕ್ಕಂಥದ್ದು, ಅದನ್ನು ಅಲ್ಲೇ ಮಾಡ್ತಕ್ಕಂಥದ್ದು. ಮತ್ತು ದೃಷ್ಟಿ ಇಂಪ್ರೂವ್ಮೆಂಟ್ ಆಗದೇ ಇರತಕ್ಕಂಥ ಬೇರೆ ಮೇಜರ್ ಸಮಸ್ಯೆಗಳಿರ್ತಕ್ಕಂಥದ್ದು, ಕುಟ್ಟಿನಿಂದ ಪೊರೆ ಬರ್ಬೋದು ಮಕ್ಕಳಿಗೆ, ಏಟಿನಿಂದ ಪೊರೆ ಬರ್ಬೋದು, ಅಥವಾ ಸ್ವಲ್ಪ ಏಜ್ ಆದಮೇಲೆ 7-8 ಇಯರ್ಸ್ನಲ್ಲಿ ಪೊರೆ ಬರ್ಬೋದು. ಹಲವು ಕಾರಣಗಳಿಂದ ಅದು ಆಗ್ಬೋದು. ಅಥವಾ ಮಾಲ್ಗಳಿರ್ಬೋದು, ರೆಪ್ಪೆ ಕೆಳಗಡೆ ಜಾರಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕಣ್ಣಿನ ಚೀಲದ ಬ್ಲಾಕ್ಸ್ ಇರ್ಬೋದು. ಸಣ್ಣ ಮಕ್ಕಳಿನಲ್ಲಿ ಒತ್ತಡ ಜಾಸ್ತಿಯಾಗಿ ಕಣ್ಣಿನಲ್ಲಿ ಚೈಲ್ಡ್ಹುಡ್ನಲ್ಲಿ ಗ್ಲಾಕೋಮಾ ಅಂತಕ್ಕಂಥ ರೋಗ. ಅದಕ್ಕಿಂತ ಹೆಚ್ಚಾಗಿ ಕೆಲವು ಸತಿ ಕಣ್ಣಿನಿಂದ ಜೀವಕ್ಕೂ ಸಮಸ್ಯೆ ಆಗ್ತಕ್ಕಂಥ ರೆಟಿನೋಬ್ಲಾಸ್ಟೋಮಾ ಅಂತಕ್ಕಂಥ ಒಂದು ಡೇಂಜರಸ್ ಕ್ಯಾನ್ಸರ್ ಬರುತ್ತೆ. ಸೊ ಈ ಥರದ್ದೆಲ್ಲ ಹಲವು ದೋಷಗಳನ್ನ ಅರ್ಲಿ ಡಿಟೆಕ್ಷನ್ ಮಾಡಿ ಆಸ್ಪತ್ರೆಗೆ ಅವ್ರನ್ನ ಬರೋ ರೀತಿಯ ರೆಫರೆನ್ಸ್ ಮಾಡಿಕೊಂಡು ಇಲ್ಲಿ ಡಿಟೇಲ್ಡ್ ಪರೀಕ್ಷೆಗಳನ್ನೆಲ್ಲ ಮಾಡಿ ಅಲ್ಲಿ ಕನ್ನಡಕಗಳನ್ನ ಕೊಡ್ತಕ್ಕಂಥ ಒಂದು ಸಿಂಪಲ್ ಕೆಲಸ. ಇಲ್ಲಿ ಬಂದಾಗ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳಿದ್ದಾಗ ಅದು ಫುಲ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸಹ ಪೂರ್ಣ ತಪಾಸಣೆಗಳನ್ನು ಮುಗಿಸಿ ಅವ್ರನ್ನ ಒಂದು ದಣ ತಲುಪಿಸೋ ನಿಟ್ಟಿನಲ್ಲಿ ಹೊರ ಆಪರೇಷನ್ ಇರ್ಬೋದು ಮಕ್ಕಳಲ್ಲಿ, ಅದು ಅಡಲ್ಟ್ ಆಪರೇಷನ್ ರೀತಿ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ. ಮತ್ತು ಮಲ್ಗಂಡ್ ರಿಪೇರಿ ಇರ್ಬೋದು, ರೆಪ್ಪೆ ಜಾಗಗಳನ್ನ ಸರಿ ಮಾಡೋದಿರ್ಬೋದು, ಇವೆಲ್ಲ ಬಹಳ ಮೇಜರ್ ಆಪರೇಷನ್ಸು ಎಲ್ಲ ಜ್ಞಾನ ತಪ್ಪಿಸಿ ಮಾಡ್ತಕ್ಕಂಥದ್ದು. ಈ ಎಲ್ಲ ಸಹಾಯಗಳಿಗೆ 12-13 ವರ್ಷಗಳಿಂದ ಈ ಕ್ರಿಕೆಟಿನ ಒಂದು ಅದೊಂದು ಕಾರಣ ಅಷ್ಟೇ ಅವ್ರಿಗೆ ಒಂದು ಕೊಡೋದಕ್ಕೆ, ಐ ವುಡ್ ಸೇ ಸೊ. ಯಾಕೆಂದರೆ ನನಗೆ ನಾನು ಮೈಸೂರಿಗೆ ಬಂದಾಗಲಿಂದ, ನಮ್ಮ ಸಂಸ್ಥೆ ಶುರುವಾದಾಗಲಿಂದ ಒಂದು 32 ವರ್ಷಗಳಿಂದನೂ ಗುರು ಸಾರು ಮತ್ತು ಕುಟುಂಬದವರು ವೈಯಕ್ತಿಕ ಬೇಸಿಸ್ನಲ್ಲಿ ಮಾಡಿಕೊಂಡೇ ಬಂದಿದ್ದಾರೆ. ಅವ್ರ ಫೌಂಡೇಶನ್ ಇರ್ಬೋದು, ಕಂಪನಿ ಇರ್ಬೋದು. ಇವತ್ತಿಗೂ ಸಹ ನಾವು ಏನಾದ್ರು ಒಂದು ಮೆಸೇಜ್ ಹಾಕ್ತು ಅಂದರೆ ಇಮಿಡಿಯೇಟ್ ಆಗಿ ಗುರು ವಿಲ್ ಸೆಂಡ್ ಸೆಕ್ರೆಟರಿ ಆರ್ ಸಂಬಡಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಆ ರೀತಿಯ ಒಂದು ಬಿಸ್ನೆಸ್ ಮಾಡತಕ್ಕಂಥ 10-100 ಸಂಸ್ಥೆಗಳಿದೆ. ಆದರೆ ಒಂದು ಈ ರೀತಿಯ ಒಂದು ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ದಿ
ಈ ತರಹ ಕಾಸಸ್ ನಡೀತಿರೋ ಕಾಸಸ್ನ ರೈಟ್ ಪೀಪಲ್ನ ಐಡೆಂಟಿಫೈ ಮಾಡಿ ಒಂದು ಕಾನ್ಸ್ಟೆಂಟ್ ಬೇಸಿಸ್ನಲ್ಲಿ ನಾವು ಇದೀವಿ ನಿಮ್ಮ ಜೊತೆಗೆ ಅಂತ ಹೇಳ್ತಕ್ಕಂಥದ್ದು ಒಂದು ಗುಣ ಇದೆಯಲ್ಲ, ಅದು ಬಹುದೊಡ್ಡ ಗುಣ. ನಾವು ಅಷ್ಟೇ ಮಾಡ್ತಾ ಇರೋದು, ಬಟ್ ನೀವು ಆ್ಯಕ್ಚುಲಿ ಯು ಆರ್ ಮೇಕಿಂಗ್ ಪೀಪಲ್ಸ್ ಲೈಫ್ಸ್ ಬೆಟರ್. ಸೊ ಥ್ಯಾಂಕ್ ಯು ಸೋ ಮಚ್. ದ ರೀಸನ್ ವೈ ವಿ ಕಂಬೈನ್ಡ್ ಮೈಸೂರು ವಾರಿಯರ್ಸ್ ವಿತ್ ದಿಸ್ ಇಸ್ ನಮ್ಮ ಹುಡುಗರಿಗೆ, ನಮ್ಮ ಮಹಿಳೆಯರಿಗೆ, ದೇ ನೀಡ್ ಟು ನೋ ದಟ್ ದೇ ಆರ್ ಪ್ಲೇಯಿಂಗ್ ಫಾರ್ ಸಮಥಿಂಗ್ ಬಿಗರ್ ದೆನ್ ಜಸ್ಟ್ ದೆಮ್ಸೆಲ್ಸ್. For every boundary the girls or boys score, we put away 500 rupees. Every sixer is 1,000 rupees, and every wicket is 2,000 rupees. And in the men's team, we collected close to 3 lakhs. And we have given 50% of that to the Ability Sports League, and the remainder to Usha Kiran Eye Hospital. And even in the Maharani Trophy, all the 8 matches the girls are going to play, we will continue to contribute similarly, and you can continue to help more children. Thank you. ಚೆನ್ನಾಗಿದೆ ತಂಡ, but as you all know, last year ತುಂಬಾ ಚೆನ್ನಾಗಿ Subhash Satish ಅವರು she led the team. We went to the final. It was a wonderful exhibition of cricket throughout the tournament. ತುಂಬಾ ಚೆನ್ನಾಗಿ ಟೀಮ್ ನ ಒಟ್ಟಿಗೆ ಕೊಟ್ಕೊಂಡು ಹೋದ್ರು. So we'd like to congratulate and request Subhash Satish to please take over the captaincy of Mysore Warriors for the Maharatna Training at this time. Now I'd like to request our coach Karna to share a few words. Good morning, everybody. I think on behalf of the team, I would really like to thank the NR group for getting the core team back. And of course, as Sir rightly said, we held on to the core and also the captain. And just got to know a couple of days back, one of the 2 cricketers to be representing the Indian team is Shubha. I think that's a very proud moment in Mysore. Last year, we went to the final, one last hurdle. But again, team ತುಂಬಾ ಚೆನ್ನಾಗಿ ಮುಂದೆ ತಗೊಂಡು ಹೋಗಿದ್ದಾರೆ. So no doubts about captaincy. I would like to wish her. I'd like to thank KSA for again organizing the Maharani Trophy, especially in floodlights. I think it's a great experience for and exposure for all the youngsters over here. And ಮುಖ್ಯವಾಗಿ ನಾನು ಅರ್ಜುನ್ ರಂಗ ಸರ್ ಅಂಡ್ ಎಂಟೈರ್ ಟೀಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. For backing me up and believing in me, you always make me feel at home. So thank you so much. ಈ ರೆಸ್ಪಾನ್ಸಿಬಿಲಿಟಿ ತಿರ್ಗಾ ನಾನು ಕೊಟ್ಟಿರೋದಕ್ಕೆ, and I'll make sure I do my best. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.